ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ಗೃಹಲಕ್ಷ್ಮಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ, ಸೊ ನಾನು ಇವತ್ತು ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು ಸ್ನೇಹಿತರೆ. ಬೆಳಗ್ಗೆ ನಾನು ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಮಶ್ರೂಮ್ ವೆಜ್ ಫ್ರೈಡ್ ರೈಸ್ನ ಅಷ್ಟೇ ಶೂಟ್ ಮಾಡೋಕ್ಕಾಯಿತು, ಬೇರೆ ಎಲ್ಲ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಅದರಿಂದ ಸಂಜೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಜೆ ಅಡುಗೆ ಮಾಡಿಕೊಂಡು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಸೊ ಅದರಿಂದ ಸಂಜೆನೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟೇ ನಾನು ಮನಸ್ಸು ಮಾಡಿ ಬೆಳಗ್ಗೆ ಟೈಮ್ ಶೂಟ್ ಮಾಡಿ ನಾನು ಸ್ವಲ್ಪ ರೆಗ್ಯುಲರ್ ಆಗಿರುವಂತಹ ನನ್ನ ಲೈಫ್ ಸ್ಟೈಲ್ ಶೇರ್ ಮಾಡಬೇಕು ಅಂತಂದ್ಬಿಟ್ಟು ಯೋಚನೆ ಮಾಡ್ತೀನಿ. ಬಟ್ ಬೆಳಗಿನ ಟೈಮ್ ಅಷ್ಟು ಬ್ಯುಸಿ ಟೈಮ್ ಬೇರೆ ಯಾವುದೂ ಇರೋಲ್ಲ ನನಗಂತೂ. ಮಕ್ಕಳನ್ನ ಕಲಿಸ್ಕೊಡೋಯಿಂದ ಹಿಡಿದು ನಾನು ರೆಡಿ ಆಗೋಯಿಂದ ಹಿಡಿದು ಮತ್ತು ನಮ್ಮ ಮನೆಯವ್ರನ್ನ ಕಲಿಸ್ಕೊಡೋಯಿಂದ ಹಿಡಿದು ಮನೆಯಲ್ಲೆಲ್ಲ ಇನ್ ಟೈಮ್ಗೆ ಆಗಬೇಕಾಗುತ್ತೆ. ಆದ್ದರಿಂದ ಬೆಳಗ್ಗೆ ಟೈಮ್ ಶೂಟ್ ಮಾಡೋಕ್ಕೆ ಅಸಲು ಫೋನ್ ಮುಟ್ಟೋದಕ್ಕೂ ಟೈಮ್ ಇರೋಲ್ಲ. ಆದ್ದರಿಂದನೇ ನನಗೆ ಯಾವ ಫ್ರೀ ಟೈಮಲ್ಲಿ ಕನ್ವೀನಿಯೆಂಟ್ ಆಗಿರುತ್ತೋ ಆ ಫ್ರೀ ಟೈಮಲ್ಲಿ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ನಾನು ಕುಕ್ಕಿಂಗ್ ಮಾಡಿಕೊಂಡು ನಾನು ಮತ್ತೆ ಬಟ್ಟೆಗಳನ್ನ ವಾಶ್ಗೆ ಹಾಕ್ತಾಯಿದ್ದೀನಿ. ಸೊ ಮಕ್ಕಳು ಯೂನಿಫಾರ್ಮ್ ಎಲ್ಲ ಮಧ್ಯಾಹ್ನನೇ ವಾಶ್ ಮಾಡಿದ್ದಾಯಿತು. ಇವಾಗ ಮಿಕ್ಕಿರೋ ಬಟ್ಟೆಗಳನ್ನ ವಾಶ್ ಮಾಡ್ತಾಯಿದ್ದೀನಿ. ಇವಾಗ ಹಾಕ್ಬಿಟ್ಟು ಬಿಟ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಬೆಳಗ್ಗೆಗೆ ಆರಾಮಾಗಿ ನೆನ್ಕೊಂಡಿರುತ್ತೆ ಅಂತಂದ್ಬಿಟ್ಟು, ಯಾವತ್ತೇ ಆಗಲಿ ನಾವು ಹಾಕಿದ ತಕ್ಷಣಂಗೆ ವಾಶ್ ಮಾಡೋಕ್ಕೆ ಬಿಟ್ಟರೆ ಅದು ನಮ್ಗೆ ಅಷ್ಟೊಂದು ನೀಟಾಗಿ ವಾಶ್ ಆಗಿರೋಲ್ಲ. ನಾನು ಏನು ಮಾಡ್ತೀನಿ ಅಂತಂದರೆ ಬಟ್ಟೆ ನಮಗೆ ಯಾವ ಬಟ್ಟೆ ಮಿಷನ್ಗೆ ಹಾಕ್ತಾಯಿದ್ದೀವಿ ಅಂತಂದ್ಬಿಟ್ಟು ಸ್ವಲ್ಪ ನೋಡಿಬಿಟ್ಟು ಪಾಲಿಸ್ಟರ್ವೇ ಹಾಕಿ ಒಂದ್ಸಲ ಎಲ್ಲ ಇನ್ನೊಂದು ಸಲ ಎಲ್ಲ ಕಾಟನ್ ಹಾಕಿ ಸ್ವಲ್ಪ ಅಷ್ಟು ನಾನು ಇದಕ್ಕೆ ಅಡುಗೆ ಸೋಡಾ ಯೂಸ್ ಮಾಡ್ತೀನಿ. ಅಡುಗೆ ಸೋಡಾ ಮತ್ತು ಲಿಕ್ವಿಡ್ ಹಾಕಿದ್ದಾದಮೇಲೆ ಚೆನ್ನಾಗಿ ನೀರು ತಗೊಳುತ್ತೆ. ಅದು ನೀರು ತೊಗೊಂಡಿದ್ದಾದಮೇಲೆ ಮೇನ್ ಸ್ವಿಚ್ ಆಫ್ ಮಾಡಿಬಿಡ್ತೀನಿ ಸ್ನೇಹಿತರೆ. ನಾನು ಮೇನ್ ಸ್ವಿಚ್ ಆಫ್ ಮಾಡಿದ್ದಾದಮೇಲೆ ನನಗೆ ಎಷ್ಟು ಅವರ್ ನೆನಿಬೇಕು ಬಟ್ಟೆ ಅನ್ನಂಗಿದ್ರೆ ಅಷ್ಟು ಅವರ್ ಬಿಟ್ಟು ಮತ್ತೆ ನಾನು ಮೇನ್ ಸ್ವಿಚ್ ಆನ್ ಮಾಡ್ಕೊತೀನಿ. ಈ ರೀತಿ ಮಾಡೋದ್ರಿಂದ ಬಟ್ಟೆ ಅನ್ನೋದು ಚೆನ್ನಾಗಿ ಸೋಪಿನ ಪೌಡರಲ್ಲಿ ಆಗಲಿ ಲಿಕ್ವಿಡಲ್ಲಾಗಲಿ ಚೆನ್ನಾಗಿ ನೆಂದಿರುತ್ತೆ. ಮತ್ತು ವಾಶ್ ಮಾಡಬೇಕಂತಂದರೆ ನೀಟಾಗಿ ಎಲ್ಲ ನಮಗೆ ಏನು ಸ್ವಲ್ಪ ಜಾಸ್ತಿ ಕೊಳೆ ಆಗಿರುತ್ತೆ ಬಟ್ಟೆಗಳು, ಅದೆಲ್ಲ ನೀಟಾಗಿ ಹೋಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಷ್ಟೇ. ಇವಾಗ ನೋಡಿ ನಾನು ಫೈನಲಿ ನಾನು ಸ್ವಲ್ಪ ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ. ಇದು ಹಾಕೋ ಉದ್ದೇಶ ಏನಂತಂದರೆ ಎಲ್ಲನೂ ಬಟ್ಟೆಗಳು ಜಾಸ್ತಿ ಗಲೀಜಾಗಿದ್ದರೆ, ಸ್ವಲ್ಪ ಜಿಡ್ಡಿನಾಂಶ ನನ್ನಾಗಿ ಕೂಡ್ಕೊಂಡಿದ್ದರೆ ಬಟ್ಟೆಗಳಲ್ಲಿ ಅದೆಲ್ಲ ಸ್ವಲ್ಪ ಕ್ಲೀನ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಮತ್ತು ಜಾಸ್ತಿನೂ ಹಾಕಬೇಡಿ, ಬಟ್ಟೆಗಳು ಬೇಗ ಹರಿತವೆ. ಒಂದು ಲಿಮಿಟಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿ ಸಾಕು. ನಂದು ಇದು ವಾಷಿಂಗ್ ಮಿಷಿನ್ ಬಂದುಬಿಟ್ಟು ಪವರ್ಫುಲ್, ತುಂಬ ಚೆನ್ನಾಗಿದೆ. ಫಸ್ಟ್ ಇದ್ದಿದ್ದು ಮಿಷನ್ ಬಂದುಬಿಟ್ಟು ಅದು ಫ್ರಂಟ್ ಲೋಡ್ ಇತ್ತು, ಅದು ರಿಪೇರಿ ಆಗಿ ಅದನ್ನು ಸೇಲ್ ಮಾಡಿಬಿಟ್ವಿ. ಆದ್ದರಿಂದ ಮತ್ತು ನಾನು ಟಾಪ್ ಲೋಡೇ ತೊಗೊಂಡೆ ಸಾಕು ಅಂತಂದ್ಬಿಟ್ಟು ಈಗ ಬೆಳಗ್ಗಿಂದು ನಾನು ಮಾಡಿರೋಂಥ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮಶ್ರೂಮ್ ವೆಜ್ ಫ್ರೈಡ್ ರೈಸ್ ಮಾಡಿದ್ದೆ ಅಂತ ಹೇಳ್ದಲ್ಲ ಸ್ನೇಹಿತರೆ. ಸೊ ಜಸ್ಟ್ ಇದೊಂದಷ್ಟೇ ನಾನು ಬೆಳಗ್ಗೆ ಶೇರ್ ಮಾಡಿದೆ, ಅದು ಗಡಿಬಿಡಿ ಅಂತಂದ್ಬಿಟ್ಟು ಮಾಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಇಲ್ಲಿ ಆಯಿಲ್ ಹಾಕಿ ಸಣ್ಣಗೆ ಹಚ್ಚಿರೋಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿ ಕ್ಯಾಬೇಜನ್ನು ಹಾಕ್ತಾಯಿದ್ದೀನಿ. ಮಶ್ರೂಮ್ ಒಂದು 400 ಗ್ರಾಮ್ ಮಶ್ರೂಮ್ ತಗೊಂಡಿದ್ದೆ, ಅದನ್ನು ಸಹ ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮಶ್ರೂಮ್ ಬೇಗ ಮೆಲ್ಟ್ ಆಗಲಿ ಅಂತಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಏನಿಲ್ಲ ಸ್ನೇಹಿತರೆ, ಇದೊಂದು ಮಧ್ಯಮ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು 3-4 ನಿಮಿಷ ಈ ರೀತಿ ಕೈ ಆಡಿಸ್ಕೊಂಡು ಬೇಯಿಸಿದ್ದೆ ಆದರೆ ಚೆನ್ನಾಗಿ ಬೆಂದೋಗುತ್ತೆ ಮಶ್ರೂಮು. ಈಗ ಮತ್ತೆ ಅದೇ ರೀತಿ ನಾನು ಸಣ್ಣಗೆ ಹಚ್ಚಿರೋ ಅಂಥ ಕ್ಯಾರೆಟು ಮತ್ತು ಬೀನ್ಸ್ ಎರಡನ್ನೂ ಸಹ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಜಾಸ್ತಿ ಮಕ್ಕಳಿಗೆ ತಿನ್ನೋದಕ್ಕೆ ಬಾಕ್ಸ್ ಎರಡಕ್ಕೂ ಬೇಕಂತಂದ್ಬಿಟ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ರೆಡಿ ಮಾಡ್ತಾ ಇರೋದ್ರಿಂದ ಈ ರೀತಿ ಬಾಣಲೆ ಥರ ಇರೋವಂಥ ಪಾತ್ರೆ ತೊಗೊಂಡಿದ್ದೀನಿ. ಯಾಕಂದರೆ ಕಲಸೋಕ್ಕೆಲ್ಲ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ ಅಂತಂದ್ಬಿಟ್ಟು. ಬಾಣಲೆಯಲ್ಲಾದರೆ ಚೆಲ್ಲುತ್ತೆ ಮತ್ತು ಕಡಿಮೆ ಕ್ವಾಂಟಿಟಿ ಮಾಡೋಕ್ಕಾಗಲ್ಲ, ಸಾಕಾಗಲ್ಲ ಅಂತಂದ್ಬಿಟ್ಟು ನಾನು ಈ ರೀತಿ ತೊಗೊಂಡಿದ್ದೀನಿ. ಜಾಸ್ತಿ ಬೇಯಿಸೋಕ್ಕೆ ಹೋಗಬೇಡಿ ಕ್ಯಾರೆಟು ಬೀನ್ಸ್ನ, ಸ್ವಲ್ಪ ಒಂದು 75% ಅಷ್ಟು ಬೆಂದರೆ ಸಾಕು ನಮಗೆ. ವೆಜ್ ಫ್ರೈಡ್ ರೈಸ್ಗೆ ಯಾವತ್ತೇ ಆಗಲಿ ತುಂಬ ನುಣ್ಣಗನ್ನೋದು ಬೇಯಕ್ಕೆ ಬಿಡಬೇಡಿ. ನೆಕ್ಸ್ಟ್ ಇವಾಗ ನಾನು ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರು, ಧನಿಯಾ ಪೌಡರ್ ಸ್ವಲ್ಪ, ಸೋಯಾ ಸಾಸ್ ಒಂದು 1 ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಇದಕ್ಕೆ. ಈಗ ಆಲ್ರೆಡಿ ನಾನು ಬೇಯಿಸಿಟ್ಕೊಂಡಿರೋ ಅಂತಹ ರೈಸ್ನ ಹಾಕ್ತಾಯಿದ್ದೀನಿ.
ಬೇ ಇದು ರೈಸ್ ಮಾಮೂಲಿ ಸ್ಟೀಮ್ ರೈಸ್ನೇ ತೊಗೊಂಡಿದ್ದೀನಿ ಸ್ನೇಹಿತರೆ. ನೀವು ಬೇಕಂದರೆ ನಿಮ್ಗೆ ಯಾವುದು ಅನುಕೂಲ ಇದ್ದರೆ ಅದು ತೊಗೋಬೋದು. ಬಾಸುಮತಿ ಆದರೂ ತೊಗೋಬೋದು, ರೈಸ್ ಆದರೂ ತೊಗೋಬೋದು, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸ್ವಲ್ಪ ಉದುರುದುರಾಗಿದ್ದರೆ ರೈಸು ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಬೆಂದಿದ ತಕ್ಷಣ ಸ್ವಲ್ಪ ಒಂದು ಪ್ಲೇಟ್ಗಾಗಲಿ ಒಂದು ಏನಕ್ಕಾದರೂ ತಣ್ಣಗೆ ಹಾಕಬೇಡಿ. ಇದು ವೆಜ್ ಫ್ರೈಡ್ ರೈಸ್ ಇವತ್ತಿನ ನಮ್ಮ ಟಿಫನ್ ರೆಸಿಪಿ. ಇದು ನಾನು ಏನಂತಂದರೆ ಸ್ನೇಹಿತರೆ, ನಾನು ಕೆಲವೊಂದು ಡ್ರೆಸ್ಗಳನ್ನೋದು ತೊಗೊಂಡಿದ್ದೀನಿ. ಈಗ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಮೀಶೋದಲ್ಲಿ ತುಂಬ ಒಳ್ಳೆ ಆಫರ್ ಬಿಟ್ಟಿದ್ದಾರೆ. 60% 83%ವರೆಗೂ ನಮಗೆ ಆಫರ್ ಇದೆ. ಪ್ಲೀಸ್ ನೀವು ಹೋಗ್ಬಿಟ್ಟು ಚೆಕ್ ಮಾಡಿ, ನಿಮ್ಗೆ ಏನು ಬೇಕು ಅನ್ನೋದು ನನಗೆ ಶಾಪಿಂಗ್ ಮಾಡಿ. ನಾನು ತಗೊಂಡಿರೋ ಡ್ರೆಸ್ಗಳು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ತಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿಯಲ್ಲಾಗಲಿ ನನಗೆ ಯಾವುದೇ ಮೋಸ ಆಗಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನಾನು ಇದೆಲ್ಲ ತೋರಿಸ್ತಾ ಇದ್ದೀನಿ. ಈ ಡ್ರೆಸ್ ಫಸ್ಟ್ ಒನ್ನು, ಇದಕ್ಕೆ ಫುಲ್ ಸ್ಲೀವ್ಸ್ ಬಂದಿತ್ತು. ಅದಕ್ಕೆ ನಾನು ಕಟ್ ಮಾಡಿಬಿಟ್ಟು ಈ ರೀತಿ ಶಾರ್ಟ್ ಹೊಲ್ಕೊಂಡಿದ್ದೀನಿ. ತಗೊಂಡೊಂದು 4-5 ಡೇಸ್ ಆಯಿತು. ಪ್ಯಾಂಟ್ ನೋಡಿ, ಈ ಥರ ಪ್ಯಾಂಟ್ ಬಂದಿದೆ, ಕನ್ವೀನಿಯೆಂಟಿಗೆ ಇದೆ. ಇದಕ್ಕೆ ಜೋಬು ಇದೆ. ತುಂಬ ಚೆನ್ನಾಗಿದೆ ಬಟ್ಟೆ ಮಾತ್ರ. ಡೈಲಿ ವೇರ್ಗೆ ಅಂತಂದ್ಬಿಟ್ಟು ನಾನು ಒಂದು 8ರಿಂದ 9 ಡ್ರೆಸ್ ತಗೊಂಡೆ. ನನಗೆ ತುಂಬ ಇಷ್ಟ ಆಯಿತು ಸ್ನೇಹಿತರೆ. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ನೀವು ಶಾಪಿಂಗ್ ಮಾಡಿ. ನಾನು ತಗೊಂಡಿರೋ ಡ್ರೆಸ್ಸಲ್ಲಿ ಯಾವ್ದು ಇಷ್ಟ ಆಗಿದೆ ಅಂತಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನೋಡಿ, ನಾನು ಎರಡೂ ಸೇಮ್ ಯೆಲ್ಲೋ ಕಲರು ಮತ್ತು ಸ್ವಲ್ಪ ಪಿಂಕ್ ಕಲರು ಒಂದೇ ಡಿಸೈನ್ ಬಂದಿದೆ. ನಾನು ಅದು ಗಮನಿಸಿಲ್ಲ ಸ್ನೇಹಿತರೆ. ಸೊ ಆದ್ದರಿಂದ ನಾನು ಇದನ್ನ ಒಂದು ನನ್ನ ತಂಗಿಗೆ ಕೊಟ್ಟು ಒಂದು ನಾನು ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಎರಡಕ್ಕೂ ಸ್ಲೀವ್ಸ್ ಕಟ್ ಮಾಡಿ ಶಾರ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಫುಲ್ ಸ್ಲೀವ್ಸ್ ಅದೇನೋ ನನಗೆ ಇಷ್ಟ ಆಗಲಿಲ್ಲ ಅದು. ಸೊ ಆದ್ದರಿಂದ ಎರಡೂ ಕಟ್ ಮಾಡಿ ಶಾರ್ಟ್ ನಾನೇ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಟಾಪ್ ತುಂಬ ಚೆನ್ನಾಗಿದೆ. ಟಾಪ್ ಜಸ್ಟ್ 349 ರುಪೀಸ್ ಅನಿಸುತ್ತೆ. ಇದು ತುಂಬ ಚೆನ್ನಾಗಿದೆ. ನನ್ನ ರೇಟು ಪರ್ಫೆಕ್ಟಾಗಿ ಗೊತ್ತಿಲ್ಲ. ತುಂಬ ವರ್ಕ್ ಬಂದಿದೆ ಸ್ನೇಹಿತರೆ. ನಾನು ಬೇಕಂದರೆ ಇದಕ್ಕೆ ಲಿಂಕ್ಗಳು ಕೆಳಗಡೆ ಹಾಕಿರ್ತೀನಿ, ನೋಡಿ ಚೆಕ್ ಮಾಡ್ಕೊಂಡು ತಗೊಳ್ಳಿ. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ ಇದನ್ನು ನಾನೆಲ್ಲ ಇಷ್ಟನ್ನು ನಾನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದೀನಿ. ಮತ್ತು ಇದೊಂದು ಡ್ರೆಸ್ಸು ಇದು ತುಂಬ ಚೆನ್ನಾಗಿದೆ. ಪಟೇಲ ಪ್ಯಾಂಟ್ ಬಂದಿರೋದ್ರಿಂದ ನನಗೆ ಪ್ಯಾಂಟು ವೇಲ್ ತುಂಬ ಇಷ್ಟ ಆಯಿತು. ಆದ್ದರಿಂದ ಡ್ರೆಸ್ಸನ್ನು ತಗೋಬೇಕಾಯಿತು. ನೋಡಿ, ಆ ಪ್ಯಾಂಟು ವೇಲು ಸುಮಾರು ಒಂದು 3-4 ಟಾಪ್ಗಳಿಗೆ ಮ್ಯಾಚ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ತಗೊಂಡೆ. ಇದನ್ನು ಸಹ ನಾನು ಶಾರ್ಟ್ ಮಾಡಬೇಕು. ನನಗಿದು ಫುಲ್ ಸ್ಲೀವ್ಸ್ ನನಗೇನು ಇಷ್ಟ ಆಗ್ತಿಲ್ಲ. ಸೊ ಶಾರ್ಟ್ ಮಾಡಿಬಿಟ್ಟು ಸ್ಲೀವ್ಸ್ನ ಶಾರ್ಟ್ ಮಾಡ್ತೀನಿ. ನೋಡಿ, ಪ್ಯಾಂಟು ಚೆನ್ನಾಗಿದೆ. ಗ್ರೀನ್ ಕಲರ್ಗೆ ಟಾಪ್ಗೂ ಮತ್ತು ಪಿಂಕ್ ಕಲರ್ ಟಾಪ್ಗೂ ಮತ್ತು ಸ್ವಲ್ಪ ಲೈಟ್ ಬಿಸ್ಕೆಟ್ ಕಲರ್ ಟಾಪ್ಗೂ ಮ್ಯಾಚ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಪ್ಯಾಂಟ್ ತುಂಬ ಚೆನ್ನಾಗಿ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಸ್ನೇಹಿತರೆ. ಇದು 750 ರುಪೀಸ್. ಇದು ಕಾಟನ್ ವೇಲ್ ಬಂದಿದೆ. ಇದು ನೀರಿಗೆ ಹಾಕಿದ್ರೆ ಸ್ವಲ್ಪ ಸ್ಮೂತ್ ಆಗುತ್ತೆ. ಸೊ ಇವಾಗ ಗಂಜಿ ಸ್ವಲ್ಪ ಕಾಟನ್ ಆಗಿರೋದ್ರಿಂದ ಈ ರೀತಿ ಜಾಸ್ತಿ ಸ್ಪ್ರೆಡ್ ಆಗ್ತಾಯಿದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ದಯವಿಟ್ಟು ನೀವು ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ. ಹೋಗ್ಬಿಟ್ಟು ಅಮೆಝಾನ್ ಆಗಲಿ, ನಿಮ್ಗೆ ಯಾವುದು ಜೆನ್ಯೂನ್ ಅನಿಸುತ್ತೋ ಆ ಆ್ಯಪಲ್ಲಿ ನೀವು ಆರಾಮಾಗಿ ಶಾಪಿಂಗ್ ಮಾಡಿ. ಮೀಶೋದಲ್ಲಿ ಒಂದಷ್ಟೇ ಯಾವಾಗಲೂ 60%, 73 ಈ ರೀತಿ ಆಫರ್ ಬಿಡ್ತಾಯಿದ್ರು. ಈ ಸಲ ಫ್ಲಿಪ್ಕಾರ್ಟ್ ಅವನು ಮತ್ತು ಅಮೆಝಾನ್ ಅವನು ಎರಡೂ ಬಿಟ್ಟಿದ್ದಾರೆ. ಅದು ತುಂಬ ಲಾಂಗ್ ಆಫರ್ ಬಿಟ್ಟಿದ್ದಾರೆ, ದಸರಾ ಮತ್ತು ದೀಪಾವಳಿ ಆಫರ್ ಅಂತ. ನೀವು ಈ ತಿಂಗಳ ನೀವು ಶಾಪಿಂಗ್ ಆರಾಮಾಗಿ ಮಾಡ್ಕೊಬೋದು. ಇದೊಂದು ಗ್ರೇ ಕಲರ್ ಟಾಪು ಮತ್ತು ವೇಲು ದುಪ್ಪಟ್ಟ ಬಂದಿರೋಂಥ ಸೆಟ್ ತಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದಂತೂ ಸಖತ್ತಾಗಿ, ನನಗೆ ಎಲ್ಲ ಡ್ರೆಸ್ಗಿಂತ ಇದು ತುಂಬ ಇಷ್ಟ ಆಯಿತು. ಇದಕ್ಕೆ ಬಂದುಬಿಟ್ಟು ನೋಡಿ, ಟಾಪು ಇದು ಸ್ವಲ್ಪ ತುಂಬ ಸ್ಮೂತಾಗಿದೆ. ಸ್ಮೂತ್ ಕಾಟನಲ್ಲಿ ತಗೊಂಡಿದ್ದೀನಿ ನಾನಿದು. ಸೊ ಹೇಗೆ ಬರುತ್ತೆ ಏನೋ ಅಂದ್ಕೊಂಡೆ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಇದು ನಾನು ಹಾಕ್ಕೊಂಡಾಗ ನಿಮ್ಮ ಜೊತೆ ಪಿಕ್ಚರ್ ಶೇರ್ ಮಾಡ್ತೀನಿ. ಇಷ್ಟು ನಾನು ಮನೆಯಲ್ಲಿ ಮತ್ತು ಶಾಪ್ಗೆ ಯೂಸ್ ಆಗುತ್ತೆ ಅಂತಂದ್ಬಿಟ್ಟೆ ನಾನು ತಗೊಂಡಿರೋದು. ಇದು ಬಂದುಬಿಟ್ಟು ಪರ್ಪಲ್ ಕಲರ್, ಸ್ವಲ್ಪ ಲೈಟು ವೈಲೆಟ್ ಕಲರ್ ತಗೊಂಡಿದ್ದೀನಿ. ಇದಕ್ಕೂ ಜೋಬ್ ಬಂದಿದೆ. ನಾನು ಇದಕ್ಕೆ ಪ್ಯಾಂಟೇ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ಟಾಪು ವೇಲು ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ನಾವು ಇದಕ್ಕೆ ಬೇಕಂದರೆ ವೈಟ್ ಲೆಗ್ಗಿನ್ಸ್ ಪ್ಯಾಂಟ್ ಆಗಲಿ ಪಟೇಲ ಪ್ಯಾಂಟ್ ಆಗಲಿ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ವೇಲ್ ನೋಡಿ, ತುಂಬ ಸ್ಮೂತಾಗಿದೆ ವೇಲು.
ಇದು ಸ್ನೇಹಿತರೆ ನನ್ನ ಒಂದು ಶಾಪಿಂಗ್ ವಿಡಿಯೋ. ಇವತ್ತು ಬೆಳಗ್ಗಿನ ಒಂದು ಟಿಫನ್ ರೆಸಿಪಿ. ನಾನು ಲೈಟಾಗಿ ಸಂಜೆ ನಾನು ರೆಗ್ಯುಲರ್ ಕೆಲಸ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಚಿಕ್ಕದಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಒಳ್ಳೊಳ್ಳೆ ವೀಡಿಯೋಗಳು ಬರೋದಕ್ಕೆ ಒಂದು ಮೋಟಿವೇಟ್ ಆಗಿರುತ್ತೆ. ನೀವು ಕೂಡ ಒಂದು ಲೈಕ್ ಪ್ಲೀಸ್ ಸಪೋರ್ಟ್ ಮಾಡಿ, ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ನಿಮಗೂ ಇಷ್ಟ ಆದರೆ ನೀವು ಶಾಪಿಂಗ್ ಮಾಡಿ ಯಾವ ಬಟ್ಟೆಗಳು ತೊಗೊಂಡಿದ್ದೀರಾ, ಯಾವುದರಲ್ಲಿ ಶಾಪಿಂಗ್ ಮಾಡಿದ್ರೆ ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.